ಗುಡ್ ಮಾರ್ನಿಂಗ್ ಆಲ್ ವ್ಯೂವರ್ಸ್. ಇವತ್ತು ಸೂಪರ್ ಸಂಡೇ, ಭಾನುವಾರ. ನಿಮಗೊಂದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯುರೋಪ್ನಲ್ಲಿರುವಂಥ ಜಾರ್ಜಿಯಾ ಅನ್ನೋ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಜಾರ್ಜಿಯಾ ದೇಶ ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು, ಯುರೋಪ್ನ ಸ್ವರ್ಗ ಅಂತ. ಅಷ್ಟು ಅದ್ಭುತವಾದಂಥ ಸ್ಥಿತಿ. ನೀವೇನಾದರೂ ಯುರೋಪ್ ಕಡೆ ಟ್ರಿಪ್ ಏನಾದರೂ ಹೋದರೆ ಈ ದೇಶವನ್ನು ತಪ್ಪದೇ ನೋಡಿ. ಸದಾ ಅಭಿವೃದ್ಧಿ, ನನ್ನ ಕೆಲಸ ಆಯಿತು ತಾನಾಯಿತು ಅಂತ ಇರುವಂತಹ ಅದ್ಭುತವಾದ ಪ್ಲೇಸು. ಈ ದೇಶದ ಯಾವ ಮೂಲೆಗಳಿಗೆ ಹೋದರೂ ಕೂಡ ಖಂಡಿತವಾಗಿಯೂ ನಮಗೆ ಒಳ್ಳೊಳ್ಳೆ ವ್ಯೂಸ್ಗಳು ಸಿಗುತ್ತೆ, ಒಳ್ಳೆ ಹೆರಿಟೇಜ್ ಸೈಟ್ಗಳು ಸಿಗುತ್ತೆ, ವರ್ಲ್ಡ್ ವಂಡರ್ಗಳು ಸಿಗುತ್ತೆ. ಈ ಮೋಡದ ಮೇಲೆ ನಡೆಯೋದು ನಾನು ನೋಡಿ, ಕಾಲಡಿ ಮೋಡಗಳು ಸುತ್ತಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಬೆಟ್ಟಗಳೆಲ್ಲವೂ ಪೂರ ಹಿಮದಿಂದ ಬಿದ್ದು ಹಿಂಗೆ ಹೊಳಿತಾ ಇದೆ. ನಮ್ಮ ಕಾಶ್ಮೀರದಲ್ಲಿ ಕೂಡ ಇಂಥದ್ದೇ ಒಳ್ಳೊಳ್ಳೆ ಪ್ರದೇಶಗಳಿದೆ. ಆದರೂ ಕೂಡ ಇಡೀ ದೇಶ ಕ್ಲೀನ್ ಆಗಿದೆ, ತುಂಬ ಅಭಿವೃದ್ಧಿ ಹೊಂದಿದೆ, ಆರ್ಥಿಕತೆಯು ತುಂಬ ಚೆನ್ನಾಗಿದೆ. ಭಾರತ ದೇಶದ ತುಂಬ ಜನ ಜಾರ್ಜಿಯಾದಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ತುಂಬ ಜನ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಪ್ರತಿಯೊಬ್ಬರು ಆ ದೇಶದಲ್ಲಿ ಹೋಗಿ ಬದುಕನ್ನು ಕಟ್ಕೊಂಡಿದ್ದಾರೆ. ನೋಡಿ, ಇಡೀ ಒಂದು ಸರೋವರ, ಇಡೀ ಕ್ಯಾಪಿಟಲ್ ಸಿಟಿ ಪಕ್ಕದಲ್ಲೇ ಇರುವಂತಹ ಸರೋವರ ಸಂಪೂರ್ಣವಾಗಿ ಮಂಜು ಆವೃತವಾಗಿ ಫ್ರೋಝನ್ ಆಗಿದೆ. ಎಲ್ಲಿ ಹೋದ್ರು ಒಳ್ಳೆ ಟ್ರೀಟ್ಮೆಂಟ್ ಅಂತ ಕೊಡುವಂಥ ಪ್ರದೇಶಗಳು. ಅದರ ಫೋಟೋಗಳನ್ನು ಇಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಬೋದು. ಜಾರ್ಜಿಯಾ ಎಲ್ಲಿದೆ, ಜಾರ್ಜಿಯಾದ ಅದ್ಭುತ ಪ್ಲೇಸ್ಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಈ ನಮ್ಮ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ, ಇನ್ನೂ ಉತ್ತಮವಾದಂತಹ ದೇಶಗಳಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಿದೆ ಅಂತಕ್ಕಂಥ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ.